ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ ಅದರಲ್ಲಿ ಏನಂದ್ರೆ ಜನವರಿ 9th ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಇದನ್ನ ಹೇಳ್ತಾ ನಮ್ಮ ಆರ್ಟಿಕಲ್ಸ್ ಕಡೆ ನೋಡ್ತಾ ಹೋಗೋಣ. ಇವತ್ತು ಸುಪ್ರೀಂ ಕೋರ್ಟು ಬಿಲ್ಕಿಸ್ ಬಾನು ಕೇಸನ್ನ ಒಂದು ವರ್ಡಿಕ್ಟ್ ನ ಇದನ್ನ ಮಾಡಿದೆ, ಕ್ವಾಶ್ ಮಾಡಿದೆ. ಮುಂಚೆ ಅಂದ್ರೆ ಬಿಲ್ಕಿಸ್ ಬಾನು ಕೇಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಗುಜರಾತ್ ಅವ್ರು ಏನ್ ಮಾಡಿ ಗುಜರಾತ್ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಿತ್ತಲ್ಲ ಅದನ್ನ ಕ್ವಾಶ್ ಮಾಡಿ 11 ಜನನ ಏನು ರೇಪ್ ಕನ್ವಿಕ್ಟ್ಸ್ ನ ರೆಮಿಟ್ ಮಾಡಿತ್ತಲ್ಲ ಅವರಿಗೆ ಇನ್ನ 15 ದಿವಸದಲ್ಲಿ ಮತ್ತೆ ನೀವು ಬಂದು ಜೈಲೊಳಗೆ ಇರಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನೋಡೋಣ ಮುಂದಿಂದು ನಿಮ್ದು ರೆಮಿಟೆನ್ಸ್ ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅದ್ರ ಬೇಸಿಸ್ ಮೇಲೆ ತುಂಬಾನೇ ಒಳ್ಳೆ ಆರ್ಟಿಕಲ್ಸು ಇದೆ, ಇವತ್ತು ಎಡಿಟೋರಿಯಲ್ಸು ಇದೆ. ಏನೇನು ಕತೆ ಇದು ನಮ್ಮ GS2 ನ ಜುಡಿಷಿಯರಿ ಮತ್ತೆ ಫೆಡರಲ್ ಸ್ಟ್ರಕ್ಚರ್, ಫಂಕ್ಷನಿಂಗ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಗವರ್ನೆನ್ಸ್ ಅಲ್ಲಿ ಏನು ಬರುತ್ತಲ್ಲ ಅದ್ರ ಒಳಗಡೆ ಬರುತ್ತೆ. ಇದರಲ್ಲಿ ಯಾಕೆಂತಂದ್ರೆ ತುಂಬಾನೇ ಇಶ್ಯೂಸ್ ಒಳಗೊಂಡಿದೆ. ಏನಂತಂದ್ರೆ ನೋಡಿ, ಇಶ್ಯೂಸ್ ಏನಪ್ಪಾ ಅಂತಂದ್ರೆ ಇದು ಪರ್ಪಸ್ಫುಲ್ ಈ ಆರ್ಟಿಕಲ್ ಅನ್ಲಾಫುಲ್ ರೆಮಿಷನ್, ಈ ಆರ್ಟಿಕಲ್ ಏನು ಹೇಳುತ್ತೆ, ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದರ್ ಇಸ್ ಅ ಲ್ಯಾಕ್ ಆಫ್ ಜುರಿಸ್ಟ್ರಿಕ್ಷನ್ ಅಂತ ಹೇಳ್ತಾ ಇದ್ದಾರೆ ಈ ಕೇಸಲ್ಲಿ. ಅಂದ್ರೆ ಇದು ರೇಪ್ ಕನ್ವಿಕ್ಟ್ಸ್ ಇದೆಲ್ಲ ಆಗಿದ್ದು 2002ರಲ್ಲಿ ಗುಜರಾತಲ್ಲಿ ಆಗಿತ್ತಿದ್ದು. ಅವಾಗ ಏನಾಗಿತ್ತಿದ್ದು ಅಂತಂದ್ರೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಇದರಿಂದ ಕಾರಣ ಆಗ್ಬಿಟ್ಟು ಇದು ಗುಜರಾತ್ ಗೌರ್ಮೆಂಟ್ ಇಂದ CBIಗೆ ಹೋಯ್ತು, CBI ನಿಂದ ಇದು ತದನಂತರ ಇದಕ್ಕೆ ಹೋಯ್ತು ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಈ ಕೇಸು ಅವ್ರ ಅಂಡರ್ ಇತ್ತು. ಆದ್ರೆ ಈಗ ಗುಜರಾತ್ ಗೌರ್ಮೆಂಟ್ ಈ 11 ಜನಕ್ಕೆ ರೆಮಿಷನ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ದರ್ ಇಸ್ ಅ ಲ್ಯಾಕ್ ಆಫ್ ಜುರಿಸ್ಟ್ರಿಕ್ಷನ್ ಅಂತ ಏನು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ ಇದು ಜಡ್ಜ್ ಹೇಳಿದ್ದಾರೆ. ಅದಾದ್ಮೇಲೆ CRPC ಸೆಕ್ಷನ್ 42 ಪ್ರಕಾರ ದರ್ ಇಸ್ ಅ ವೈಲೇಷನ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಅದು ಕೂಡ ಆಗಿದೆ. ಈ ಕೋಡ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಪ್ರೊಸೀಜರ್ಸ್ ನ ಕೊಡ್ತಾರೆ, ರೆಮಿಷನ್ ಮಾಡಿದವರಿಗೆ ಯಾವ್ಯಾವ ತರ ಏನೇನ್ ಮಾಡಬೇಕು, ನೆಕ್ಸ್ಟ್ ಅದೆಲ್ಲ ಪ್ರೊಸೀಜರ್ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಇದೆ. ಸೊ ಇದ್ರ ಪ್ರಕಾರ ಏನು ಅಂತಂದ್ರೆ ಯಾವ ಸ್ಟೇಟ್ ಗೌರ್ಮೆಂಟ್ ಅವರಿಗೆ ಶಿಕ್ಷೆ ಕೊಟ್ಟಿರುತ್ತೋ ಅವರೇ ಅದನ್ನ ಮುಂದೆ ರೆಮಿಷನ್ ಆಗಿರ್ಬೋದು, ಪಾರ್ಡನ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಬೋದು ಅನ್ನೋದು ಈ ಒಂದು ಇದರಲ್ಲಿದೆ. ಇದು ಕೂಡ ವೈಲೇಟ್ ಆಗಿದೆ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಅದ್ರ ಜೊತೆಗೆ ಇನ್ಅಪ್ರೋಪ್ರಿಯೇಟ್ ಅಪ್ಲಿಕೇಶನ್ ಆಫ್ ಪಾಲಿಸೀಸ್. ಯಾಕೆ ಅಂತಂದ್ರೆ ಇಲ್ಲೇನಂತಂದ್ರೆ ಗುಜರಾತ್ ಪಾಲಿಸಿ 1992 ಇದು ಆಕ್ಚುಲ್ ಆಗಿ 2014ರಲ್ಲೇ ಇದನ್ನ ಮಾಡಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ, ಇದನ್ನ ತೆಗ್ದಾಕಿದ್ದಾರೆ. ಆದ್ರೂ ಕೂಡ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಈ 11 ಜನಕ್ಕೆ ರೆಮಿಷನ್ ನ ಇದನ್ನ ಮಾಡಿದ್ದಾರೆ. ಸೊ ಹಂಗಾಗಿ ಇನ್ಅಪ್ರೋಪ್ರಿಯೇಟ್ ಅಪ್ಲಿಕೇಶನ್ ಆಫ್ ಪಾಲಿಸೀಸ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ್ಮೇಲೆ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಬೈ ಪೆಟಿಷನರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಗುಜರಾತ್ ಪಾಲಿಸಿ 1992ನ 2014ನಲ್ಲಿ ಏನದು ಅಮೆಂಡ್ಮೆಂಟ್ ರಿಪ್ಲೇಸ್ ಆಗಿದೆಯಲ್ಲ ಅದನ್ನ ಮುಚ್ಚಿಟ್ಬಿಟ್ಟಿದ್ದಾರೆ ಕೋರ್ಟ್ ಹತ್ರ, ಅದನ್ನ ಹೇಳೇ ಇಲ್ಲ. ಸೊ ಹಂಗಾಗಿ ದರ್ ಇಸ್ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್ ಅಂತಾನು ಹೇಳಿದ್ದಾರೆ. ಅದಾದ್ಮೇಲೆ ಈ ಆರ್ಟಿಕಲ್ ಮತ್ತೇನ್ ಹೇಳುತ್ತೆ ಅಂದ್ರೆ ಫ್ಯೂಚರ್ ರೆಮಿಷನ್ ಪಾಸಿಬಿಲಿಟೀಸ್, ಫ್ಯೂಚರ್ ಅಲ್ಲಿ ಇವರಿಗೆ ಈ ಪರ್ಟಿಕ್ಯುಲರ್ ಆಗಿ 11 ಜನ ಇವರಿಗೆ ಪೆಟಿಷನರ್ಸಿಗೆ ಮುಂದೆ ಅವ್ರ ರೆಮಿಷನ್ ಪಾಸಿಬಿಲಿಟೀಸ್ ಏನು, ಎಂತ, ಹೇಗೆ ಅದನ್ನ ಅಂತ ಅಂದ್ಬಿಟ್ಟು ಕೋರ್ಟ್ ಹೇಳಿದೆ. ಅಂದ್ರೆ ಏನ್ ಹೇಳಿದೆ ಅಂತಂದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಮತ್ತೆ ರೆಮಿಷನ್ಗೆ ಅವರು ಸೆಕೆಂಡ್ ಇದನ್ನ ಅಪೀಲ್ ಮಾಡಿದಾಗ ಕೋರ್ಟ್ ಏನಪ್ಪಾ ಅಂತಂದ್ರೆ ಇಟ್ ಶುಡ್ ರೆಮಿಟ್ ಓನ್ಲಿ ಅಪಾನ್ ಜುಡಿಷಿಯಲ್ ಒಂದು ಇದನ್ನ ಇಟ್ಕೊಂಡು ಮಾತ್ರ ಮಾಡ್ಬೇಕೇ ಹೊರತು ಬೇರೆ ಯಾವುದೇ ತರದ ಇದನ್ನ ಮಾಡಬಾರ್ದು ಅಂತ ಹೇಳಿದೆ. ಇನ್ನು ಅದಾದ್ಮೇಲೆ ನಿಮಗೆ ಪ್ರಿಲಿಮ್ಸ್ ಕೆಲವೊಂದೊಂದು ಪಾಯಿಂಟ್ಸ್ ಹೆಲ್ಪ್ ಆಗೋದೇನಂತಂದ್ರೆ ನೋಡಿ, ಪಾರ್ಡನಿಂಗ್ ಪವರ್ಸ್ ಬಂದ್ಬಿಟ್ಟು ಆರ್ಟಿಕಲ್ 72 ಪ್ರೆಸಿಡೆಂಟ್ ಮತ್ತೆ ಆರ್ಟಿಕಲ್ 161 ಗವರ್ನರ್ ಮಾತ್ರ ಮಾಡೋಕ್ಕಾಗೋದು. ಓಕೆ, ಅದಾದ್ಮೇಲೆ ನಾ ಹೇಳಿದ್ನಲ್ಲ CRPC ಸೆಕ್ಷನ್ 432 ಮತ್ತೆ 435 ಪ್ರಕಾರ ಈ ಪ್ರೊಸೀಜರ್ಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ಇದರಲ್ಲೇ ಇರೋದು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನ್ ಹೇಳುತ್ತೆ ಅಂತಂದ್ರೆ ಅದೇ ಲೀಗಲ್ ಡ್ಯೂಟಿ, ಆಮೇಲೆ ಕೇಸ್ ಬೈ ಕೇಸ್ ಸ್ಟಡೀಸ್, ಏನು ಫ್ಯೂಚರ್ ರೆಮಿಷನ್ ಪಾಸಿಬಿಲಿಟೀಸ್ ಏನಿದೆಯಲ್ಲ ಇದೆಲ್ಲ ಇನ್ಮೇಲೆ ಏನಂತಂದ್ರೆ ಕೇಸ್ ಬೈ ಕೇಸ್ ಮಾಡಬೇಕು ಅಂತಾನು ಇದರಲ್ಲಿ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಮಹೇಂದ್ರ ಸಿಂಗ್ ಅಂಡ್ ಅದರ್ಸ್ 2007 ಕೇಸ್ ಬೈ ಕೇಸಸ್ ಮಾಡಬೇಕು ರೆಮಿಷನ್ನ, ಸುಮ್ಮನೆ ಎಲ್ಲರಿಗೂ ಮಾಡೋದಲ್ಲ ಅಂತ ಅಂದ್ಬಿಟ್ಟು ಹೇಳಿದರೆ. ಅದಾದ್ಮೇಲೆ ಅದು ಏನಾದರೂ ಪನಿಷ್ಮೆಂಟ್ ಇರುತ್ತಲ್ಲ ಅದು 14 ವರ್ಷ ಜೈಲ್ ಆಗಿದ್ರೆ ಮಾತ್ರ,
ಅಂತ ಒಂದು ಪನಿಷ್ಮೆಂಟ್ಗೆ ನಾಟ್ ಲೆಸ್ ದ್ಯಾನ್ 14 ಇಯರ್ಸ್ ಅಂತ ಒಂದು ಇದಕ್ಕೆ ಮಾತ್ರ ಇದನ್ನ ಕೊಡಬೇಕು ಅಂತ, ರೆಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಇಷ್ಟು ಬಿಲ್ಕಿಸ್ ಬಾನು ಕೇಸು ರೆಮಿಷನ್ಗೆ ಸಂಬಂಧಪಟ್ಟಿದ್ದಂಥದ್ದು. ಇದು ನಮ್ಮ GS2 ನ ಗವರ್ನೆನ್ಸ್ ಅಲ್ಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಏನಂತಂದ್ರೆ ಇದು ನೋಡ್ರಿ, ವಂಡರ್ಫುಲ್ ಆರ್ಟಿಕಲ್ ಇದು. ಇದು ಏನಂದ್ರೆ ಆನ್ ಆಂಬಿಷಿಯಸ್ ಪುಷ್ ಫಾರ್ ವ್ಯಾಲ್ಯೂಸ್ ಎಥಿಕ್ಸ್ ಇನ್ ಹೈಯರ್ ಎಜುಕೇಶನ್. ನೋಡಿ, ಡೈಲಿ ಎಜುಕೇಶನ್ ಬಗ್ಗೆ ಆರ್ಟಿಕಲ್ ಬರ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಜುಕೇಶನ್ ಎಷ್ಟು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟು, ಆಮೇಲೆ ನಮ್ಮ ದೇಶದಲ್ಲಿ ಎಜುಕೇಶನ್ ಎಷ್ಟರ ಮಟ್ಟಿಗೆ ಡೌನ್ಗ್ರೇಡ್ ಆಗಿದೆ, ಇದು ನಾವು ಯೂತ್ಸ್ ಆಗಿ ಎಲ್ಲ ಆಗಿ ಏನೆಲ್ಲ ಮಾಡಬೇಕು ಅಂತ ನಾವು ಇದ್ರ ಮುಖಾಂತರ ನೋಡ್ತಾ ಹೋಗೋಣ. ಓಕೆ, ಆಮೇಲೆ ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ GS4 ನ ಎಥಿಕ್ಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಾದ್ಮೇಲೆ GS2 ನ ಇಶ್ಯೂಸ್ ಇನ್ ಎಜುಕೇಶನ್ ಅಂದ್ರೆ ಸೋಷಿಯಲ್ ಜಸ್ಟಿಸ್ ನ ಇದರಲ್ಲಿ ಟಾಪಿಕ್ ಅಲ್ಲೂ ಕೂಡ ಇದು ಇಶ್ಯೂಸ್ ಇನ್ ಎಜುಕೇಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದು ಬೇಸಿಕಲಿ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ, ಆನ್ ಆಂಬಿಷಿಯಸ್ ಪುಷ್ ಫಾರ್ ವ್ಯಾಲ್ಯೂಸ್ ಎಥಿಕ್ಸ್ ಇನ್ ಹೈಯರ್ ಎಜುಕೇಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ UGC ಒಂದು ಗೈಡ್ಲೈನ್ಸ್ ಬಿಟ್ಟಿದೆ. ಅದೇನ್ ಗೈಡ್ಲೈನ್ಸ್ ಅಂತಂದ್ರೆ ಮೂಲ್ಯ ಪ್ರವಾಹ 2.0 ಅಂತ. ಓಕೆ, ಇದು ಮೂಲ್ಯ ಪ್ರವಾಹನ ಮೊದಲನೇ ಎಡಿಷನ್ ಅನ್ನ ಒಂದು ಫಾಲೋ ಅಪ್, ಅದ್ರ ಮೇಲೆ ಒಂದು ನೆಕ್ಸ್ಟ್ ವರ್ಷನ್ ಇದು ಮೂಲ್ಯ ಪ್ರವಾಹ 2.0. ಸೊ ಇದು ಏನ್ ಹೇಳುತ್ತೆ UGC ಗೈಡ್ಲೈನ್ಸ್, ಇದು ಮೂಲ್ಯ ಪ್ರವಾಹ 2.0 ಏನ್ ಹೇಳುತ್ತೆ ಅಂತಂದ್ರೆ, ಇದು ಒಂದು ಹ್ಯೂಮನ್ ವ್ಯಾಲ್ಯೂಸ್ನ, ಎಥಿಕ್ಸ್ನ, ಟ್ರಾನ್ಸ್ಪರೆನ್ಸಿನ, ಅಕೌಂಟಬಿಲಿಟಿನ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇದನ್ನ ಮಾಡೋಕ್ಕೋಸ್ಕರ, ಪ್ರಮೋಟ್ ಮಾಡೋಕ್ಕೋಸ್ಕರ ಇದು ಕೆಲವು ಗೈಡ್ಲೈನ್ಸ್ನ ಹೊಂದಿದೆ. ಓಕೆ, ಇನ್ನು ಅದಾದ್ಮೇಲೆ ಈ ಆರ್ಟಿಕಲ್ ಅಲ್ಲಿ ಆಥರ್ ಇದ್ರ ಏನ್ ತರ ಮಾತಾಡ್ತಾ ಇದ್ದಾರೆ, ನಮ್ಮಲ್ಲಿ ಏನು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಇಲ್ಲಿಗಾಲಿಟಿ ಇದೆ, ಯಾವ್ದ್ರ ಆಧಾರದ ಮೇಲೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲವೊಂದೊಂದು ಕಂಪನಿಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಸ್ ಸರ್ವೆ ಮಾಡಿದ್ದಾರೆ. ಅವರು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಸ್ ಕೆಲ್ಸಕ್ಕೆ ಹೇಗೆ ತಗೋತಾರೆ, ಅಲ್ಲಿ ನೆಪೋಟಿಸಮ್ ಹೆಂಗ್ ನಡೆಯುತ್ತೆ, ಅವ್ರಿಗೆ ಬೇಕಾದವ್ರಿಗೆ ಹೆಂಗ್ ಕೆಲಸ ಕೊಡ್ತಾರೆ, ಬೇಕಾದವ್ರಿಗೆ ಹೆಂಗ್ ಪ್ರಮೋಷನ್ ಕೊಡ್ತಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ನಿಮಗೆ ಗೊತ್ತಿರುತ್ತೆ ಪ್ರಮೋಷನ್ಸ್ ಇರುತ್ತೆ, ಅಪ್ರೈಸಲ್ಸ್ ಇರುತ್ತೆ, ಬೇರೆ ಬೇರೆ ತರದ ಏನೇನೋ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಅದನ್ನ ಹ್ಯೂಮನ್ ಅಂದ್ರೆ HR ಮ್ಯಾನೇಜರ್ಸ್ ಅವ್ರಿಗೆ ಬೇಕಾದವ್ರಿಗೆ ಹೆಂಗ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಆಧಾರಿತದ ಮೇಲೆ ಈ ಆರ್ಟಿಕಲ್ನ ಇದನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇರಾಡಿಕೇಶನ್, ಆಮೇಲೆ ಅವ್ರು ಹಿಂಗೆ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳಿದ್ದಾರೆ, ಹಿಂಗೆ ಡಿಸ್ಕ್ರಿಮಿನೇಷನ್ ಇರಾಡಿಕೇಶನ್ ಮಾಡ್ಬೋದು, ಆಮೇಲೆ ಕರಪ್ಷನ್ ಮಾಡೋರಿಗೆ ಪನಿಷ್ಮೆಂಟ್ ಏನ್ ಕೊಡ್ಬೋದು, ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಈ ಮೂಲ್ಯ ಪ್ರವಾಹ 2.0 ಚಾಲೆಂಜಸ್ ಏನಿದೆ, ಓಕೆ, ಚಾಲೆಂಜಸ್ ಏನಿದೆ ಅಂತಾನು ಕೂಡ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಅದ್ರ ಚಾಲೆಂಜಸ್ ಏನು ಅಂತಂದ್ರೆ, ಮೂಲ್ಯ ಪ್ರವಾಹ 2.0 ಅಂತೂ ತುಂಬಾ ಹ್ಯೂಮನ್ ವ್ಯಾಲ್ಯೂಸು, ಎಥಿಕ್ಸು, ಟ್ರಾನ್ಸ್ಪರೆನ್ಸಿ ಇದನ್ನೆಲ್ಲ ಒಳಗೊಂಡ್ರೆ ಒಂದು ಒಳ್ಳೆ ಗೈಡ್ಲೈನ್ಸ್ ಅಂತೂ ಆಗಿದೆ. ಆದ್ರೆ ಇದು ಬರೀ ಪೇಪರ್ ಅಲ್ಲಿ ಅಷ್ಟೇ ಉಳ್ಕೊಂಡಿದೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಇದೇ ಒಂದು ಇಂಪ್ಲಿಮೆಂಟೇಷನ್ ಕೂಡ ಆಗ್ಬೇಕು ಅನ್ನೋದೇ ಆಥರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾನ್ಫಿಡೆಲಿಟಿ ಹೆಸರು ಅಂತಂದ್ರೆ ಕಾನ್ಫಿಡೆನ್ಸ್ ಆಗಿರ್ಬೇಕು ಅನ್ನೋ ಒಂದು ಹೆಸರಲ್ಲಿ ಏನ್ ಮಾಡ್ತಾ ಇದ್ದಾರೆ, ತುಂಬಾ ಎಲ್ಲದನ್ನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಒಂದು RTI ಅನ್ನೋದೊಂದು ಕೂಡ ಇದೆ. ಸೊ ಇವೆರಡರ ಮಧ್ಯೆ ಟಸಲ್ ನಡೀತಾ ಇದೆ, ಕಾನ್ಫಿಡೆನ್ಷಿಯಲ್ ಇಂಪಾರ್ಟೆಂಟ್ ಅಥವಾ RTI ಇಂಪಾರ್ಟೆಂಟ್ ಅಂತ. ಅದಕ್ಕೆ ಆತರ ಹೇಳೋದೇನಂದ್ರೆ, RTI ಮುಖಾಂತರ ಕೆಲವೊಂದು ಆಡಿಟ್ ರಿಪೋರ್ಟ್ಸು ಇದನ್ನೆಲ್ಲ ಕೊಡಿ, ಎಲ್ಲ ನೀವು ಯಾಕೆ ಮುಚ್ಚಾಕಿಡ್ತೀರಾ, ನೀವು ಮಾಡೋ ಅಂತದಾದ್ರೂ ಏನಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಆಥರ್ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆ ಆಥರ್ ಇದ್ರ ಜೊತೆ ಏನ್ ಹೇಳಿದ್ದಾರೆ, ಸರಿ ಇದನ್ನೆಲ್ಲ ಸರಿಗೊಳ್ಸಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ಹೇಳಿದ್ನಲ್ಲ ಇಂಪ್ಲಿಮೆಂಟೇಷನ್ ಅಲ್ಲಿ ಏನ್ ತೊಂದರೆ ಆಗಿದೆ ಅದನ್ನ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡ್ಬೋದು. ಆಮೇಲೆ ಕಾನ್ಫಿಡೆನ್ಷಿಯಾಲಿಟಿ RTI ಮುಖಾಂತರ ಎಲ್ಲ ಅದನ್ನೆಲ್ಲ ಕನ್ಸರ್ನ್ಸ್ ನ ಅಡ್ರೆಸ್ ಮಾಡ್ಬೋದು. ಆಮೇಲೆ ಯೂನಿಯನ್ ಲೀಡರ್ಸ್ ಮತ್ತೆ ಅಕಾಡೆಮಿಯ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇವರು ಒಂದು ಕೊಲಾಬರೇಟಿವ್ ಅಪ್ರೋಚ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೈಯರ್ ಎಜುಕೇಶನ್ಸ್ ನ ತುಂಬಾ ಸಕ್ಸಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆತರ ಹೇಳಿದ್ದಾರೆ. ಇದನ್ನ ನೀವು ಡೈರೆಕ್ಟ್ ಅಲ್ಲಿ ನಾಳೆ ನಮಗೆ ಏನಾದರೂ ಎಥಿಕ್ಸ್ ಅಲ್ಲಿ ಕ್ವಶನ್ಸ್ ಕೇಳಿತು ಅಂತಂದ್ರೆ ಈ ತರದೊಂದು ಇದನ್ನ ಬರಿಬಹುದು ನೀವು. ಓಕೆ, ಮೂಲ್ಯ ಪ್ರವಾಹ 2.0 ನ ಯೂಸ್ ಮಾಡ್ಕೊಂಡು, ಆ ಗೈಡ್ಲೈನ್ಸ್ ನ ಯೂಸ್ ಮಾಡ್ಕೊಂಡು ಹೈಯರ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿ ಮಾಡ್ಬೋದು. ಅದರಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ತರಬಹುದು, ಎಥಿಕ್ಸ್ ತರಬಹುದು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇದನ್ನೆಲ್ಲ ತರಬಹುದು ಅಂತ ನೀವು ಡೈರೆಕ್ಟ್ ಆಗಿ ಆನ್ಸರ್ಸ್ ಬರಿಬಹುದು. ಓಕೆ, ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ, ಇದು ನೋಡಿ, ಕರ್ಬ್ ದ ಡಿಸ್ಇಲ್ಯೂಷನ್ಮೆಂಟ್ ವಿತ್ ದ ಟ್ರೆಡಿಷನಲ್ ರೂಲ್ ಆಫ್ ಲಾ. ಇದು ನಮ್ಮ GS2 ನ ಪಾಲಿಟಿ, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇದು ಏನಂತಂದ್ರೆ, ರೂಲ್ ಆಫ್ ಲಾ ಹೆಂಗ್ ಇವಾಲ್ವ್ ಆಗ್ತಾ ಇದೆ ಇವತ್ತಿನ ಸೊಸೈಟಿಲಿ, ಮತ್ತೆ ಅದರದ್ದು ಕ್ರೆಡಿಬಿಲಿಟಿ ಏನಾಗಿದೆ. ಆಲ್ರೆಡಿ ಇಟ್ ಇಸ್ ಇನ್ ಸ್ಟೇಜ್ ಆಫ್ ಕ್ರೆಡಿಬಿಲಿಟಿ ಕ್ರೈಸಿಸ್. ಅದನ್ನು ಪ್ರಶ್ನೆ ಮಾಡೋಂಗಾಗಿದೆ, ಹೌದಾ ನಿಜವಾಗ್ಲೂ ರೂಲ್ ಆಫ್ ಲಾ ನಡೀತಿದ್ಯಾ ಅನ್ನೋದು ಪ್ರಶ್ನೆ ಬಂದಿದೆ. ಯಾಕೆಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಎನ್ಕೌಂಟರ್ಸ್ ತುಂಬಾ ಆಗ್ತಾ ಇದೆ. ಪೊಲೀಸ್ ಅವರು ಹಿಂದೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಲ್ಲ, ಇನ್ನೊಂದು ಮತ್ತಂದ್ರೆ ಬಲವಂತವಾಗಿ ಕೇಸ್ಗಳನ್ನ ಇದನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಬುಲ್ಡೋಸಿಂಗ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎವಲ್ಯೂಷನ್ ಆಫ್ ರೂಲ್ ಆಫ್ ಲಾ ನಿಜವಾಗ್ಲೂ ಇದೀಗ ಇದು ಯಾವ ದಾರಿ ತಗೋತಾ ಇದೆ, ಹೆಜ್ಜೆ ಇಡ್ತಾ ಇದೆ ಅಂತ ಅಂದ್ಬಿಟ್ಟು ಆಥರ್ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ.
ಇದರಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಆರ್ಟಿಕಲ್ ಎಷ್ಟೋ ವಿಚಾರಗಳನ್ನ ಡಿಸ್ಕಸ್ ಮಾಡಿದೆ. ಅದರಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಜನ ವಿಶ್ವಾಸ ಆಕ್ಟ್ ಬಗ್ಗೆ ತುಂಬಾ ಓದೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮೇನ್ಸ್ ಇದಕ್ಕಾಗಿ ಚಾಲೆಂಜಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಶಾರ್ಟ್ ಕಟ್ ಮೆಥಡ್ಸ್. ಅದೇ ಶಾರ್ಟ್ ಕಟ್ ಮೆಥಡ್ಸ್ ಅಂದ್ರೆ ನೋಡಿ, ಇನ್ವೆಸ್ಟಿಗೇಷನ್ ಮಾಡ್ದಾನೆ ಡೈರೆಕ್ಟ್ ಆಗಿ ಅವನು ಇದನ್ನ ಮಾಡ್ತಾ ಇದ್ದಾನಪ್ಪ ಅಂತ ಅಂದ್ಬಿಟ್ಟು ಅವನ ಮೇಲೆ ಗುಂಡು ಹರಿಸೋದು, ಅಂದ್ರೆ ದಟ್ ಇಸ್ ಎನ್ಕೌಂಟರ್. ಇದೆಲ್ಲ ಶಾರ್ಟ್ ಕಟ್ ಮೆಥಡ್ಸ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅದನ್ನೆಲ್ಲ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಹೇಳಿದ್ನಲ್ಲ ನೋಡಿ, ಚಾಲೆಂಜಸ್ ಟು ಕ್ರೆಡಿಬಿಲಿಟಿ ಆಫ್ ರೂಲ್ ಆಫ್ ಲಾ, ಅಬ್ಯೂಸ್ ಆಫ್ ಪವರ್ನ ಹೆಂಗೆ ಉಪಯೋಗಿಸ್ಕೋತಾರೆ ಪೊಲೀಸ್ನವ್ರು ಆಗಿರ್ಬೋದು, ಬೇರೆ ಗೌರ್ಮೆಂಟ್ ಬೇರೆ ಇದವರೆಲ್ಲ ಹೆಂಗೆ ಯೂಸ್ ಮಾಡ್ಕೋತಾರೆ. ಆಮೇಲೆ ಟ್ರೆಡಿಷನಲ್ ಮತ್ತೆ ಮಾಡರ್ನ್ ಅಡಾಪ್ಟೇಷನ್ಸ್ ಹೇಗಾಗ್ತಾ ಇದೆ, ಅಂದ್ರೆ ಮುಂಚೆ ಹೇಗಿತ್ತು, ಈಗ ಮಾಡರ್ನ್ ಅಡಾಪ್ಟೇಷನ್. ಅಂದ್ರೆ ಮುಂಚೆ ಹೆಂಗಿತ್ತು ಅಂದ್ರೆ ಒಂದು ಯಾವ್ದಾದ್ರು ಕೇಸ್ ರಿಜಿಸ್ಟರ್ ಆಯ್ತು ಅಂತಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋರು ತುಂಬಾ ದಿನಗಳ ಟೈಮ್ ತಗೋತಾ ಇತ್ತು, ಎಲ್ಲ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಸೀದಾ ಕೇಸ್ ಬಂತ ಹೋಗಿ ಅವ್ನು ಒಡಿ ಗುಂಡಿಟ್ಟು ಕೊಲ್ದು ಬಿಡು ಅಂತ ಹೇಳ್ಬಿಟ್ಟು ಕೊಂದು ಬಿಡ್ತಾರೆ. ಸೊ ಇದು ಇಷ್ಟು. ಇನ್ನು ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ಇನ್ನೂ ಲೀಗಲ್ ಸಿಸ್ಟಮ್ ಅಲ್ಲಿ ನಂಬಿಕೆ ಇಟ್ಕೋಬೇಕು, ರೂಲ್ ಆಫ್ ಲಾನ ನಂಬಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಜನವಿಶ್ವಾಸ ಆಕ್ಟ್ ಹೇಗೆ ಆ ಬಿಸ್ನೆಸ್ ಕಾಂಪ್ಲೇನ್ಸ್ ಇದನ್ನ ಬಿಸ್ನೆಸ್ ಮಾಡೋಕ್ಕೆ ಕೆಲವೊಂದೊಂದು ಇದನ್ನೆಲ್ಲ ಹೆಂಗೆ ಮಾಡ್ಕೊಡುತ್ತೆ. ಆಮೇಲೆ ಕಂಪ್ಲೇನ್ಸ್ ಬರ್ಡನ್ಸ್ ಅಂದರೆ ಇದಾಗಿರ್ಬೋದು, ರಿಜಿಸ್ಟ್ರೇಷನ್ ಮಾಡಿಸೋದಾಗಿರ್ಬೋದು, ಲೈಸೆನ್ಸ್ ತೊಗೊಳೋದಾಗಿರ್ಬೋದು, ರೆಗ್ಯುಲೇಷನ್ ಇದನ್ನೆಲ್ಲ ಹೇಗೆ ಕಮ್ಮಿ ಮಾಡ್ತಾ ಇದೆ ಅಂದರೆ ಜನ ವಿಶ್ವಾಸ ಆ್ಯಕ್ಟು. ಇದನ್ನು ಕೂಡ ಇದೇ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ರೀಪ್ಲೇಸ್ಮೆಂಟ್ ಆಫ್ ಕೊಲೋನಿಯಲ್ ಎರಾ ಲಾಸ್. ಅಂದರೆ ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಸುಮಾರು 1.5-2 ವರ್ಷದಿಂದ ಸೆಡಿಷನ್ ಲಾ, UAP ಈ ಥರದ್ದೆಲ್ಲ ತುಂಬ ನಾವು ದಿನನಿತ್ಯ ಕೇಳ್ತಾನೆ ಇರ್ತಿದ್ವಿ, ನೋಡ್ತಾನೆ ಇರ್ತಾ ಇದ್ವಿ. ಅದನ್ನು ಯಾವ ಥರ ಅವೆಲ್ಲ ಆ್ಯಕ್ಚುಲಾಗಿ ಕೊಲೋನಿಯಲ್ ಇಯರ್ ಅಂದರೆ ಬ್ರಿಟಿಷ್ನವರು ಅವತ್ತಿನ ಇದಕ್ಕೋಸ್ಕರ ಸಿಚುಯೇಷನ್ಗೋಸ್ಕರ ಮಾಡ್ಕೊಂಡಿದ್ರು. ಆದರೆ ನಮ್ಮ ಇಂಡಿಯಾದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾನೆ ಬಂದಿದ್ರು. ಆದರೆ ಅವತ್ತಿನ ಪರಿಸ್ಥಿತಿಗಳೇ ಬೇರೆ, ಇವತ್ತಿನ ಪರಿಸ್ಥಿತಿಗಳೇ ಬೇರೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಅವತ್ತು ಸೆಡಿಷನ್ ಲಾನ ಗೌರ್ಮೆಂಟ್ ವಿರುದ್ಧ ಯಾರು ಮಾತಾಡ್ತಾರೋ ಅವರಿಗೋಸ್ಕರ ಇದನ್ನ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಇವನ್ ನಮ್ಮ ಗಾಂಧೀಜಿಯವರು ಕೂಡ ಜೈಲಿಗೆ ಹೋಗಿದ್ದು ಅದೇ ಒಂದು ಲಾ ಇಂದ. ಆದರೆ ಇವತ್ತು ಅದು ಎಷ್ಟರ ಮಟ್ಟಿಗೆ ನ್ಯಾಯ ಆ ಒಂದು ಲಾಸ್ನ ಉಪಯೋಗಿಸೋದು ಅನ್ನೋದೇ ಕ್ವಶನ್ ಮಾರ್ಕು. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಅವನಕ್ಕೆ ಎಷ್ಟೋ ಕೆಲವು ಲಾನ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ಮಾಡರ್ನೈಸ್ ಲೀಗಲ್ ಥಿಂಕಿಂಗ್ ಮತ್ತು ರೀಬಿಲ್ಡಿಂಗ್ ಹೆಂಗೆ ಕ್ರೆಡಿಬಿಲಿಟಿ ತುಂಬಬೇಕು ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದೆ ಆರ್ಟಿಕಲ್. ಅದಾದಮೇಲೆ ಕ್ರೆಡಿಬಿಲಿಟಿ ಕ್ರೈಸಿಸ್ ಅಂದರೆ ಲಾನ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಒಂದು ಪವರ್ ರಿಸೋರ್ಸು. ಆಯ್ತಪ್ಪ, ಕಾನೂನು ಇದೆಯಪ್ಪ, ನೀನು ನಾನು ಜೈಲಿಗೆ ಹಾಕ್ತೀನಪ್ಪ, ಕಾನೂನು ಇದೆಯಪ್ಪ ನೀನು ಎನ್ಕೌಂಟರ್ ಮಾಡ್ತೀನಪ್ಪ, ಕಾನೂನು ಇದೆಯಪ್ಪ ನೀನು ನಾನು ಇದನ್ನ ಮಾಡ್ತೀನಪ್ಪ, ಡೈರೆಕ್ಟಾಗಿ ನಾನು ನಿನಗೆ ಮೇಲೆ ಕೇಸಸ್ ಹಾಕ್ತೀನಪ್ಪ. ಈ ಥರ ಅದನ್ನು ಹೆಂಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಶಾರ್ಟ್ಕಟ್ ಮೆಥಡ್ಸ್ನೆಲ್ಲ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಆ ಥರ ಹೇಳಿದ್ದಾರೆ. ಸೊ ಇದೇ ಚಾಲೆಂಜಸ್ ಏನಂದರೆ ಮಿಸ್ಯೂಸ್ ಆಫ್ ಪವರ್ ಆಗ್ಬಿಟ್ಟು ಏನಂತಂದರೆ ರೂಲ್ ಆಫ್ ಲಾನ ನೆಗ್ಲೆಕ್ಟ್ ಮಾಡಿಬಿಟ್ಟು ಆರ್ಬಿಟ್ರಿ ಜಡ್ಜಸ್ ಅಂತಂದರೆ ಯಾರಿಗೆ ಹೆಂಗೆ ಬೇಕೋ ಹಾಗೆ ಜಸ್ಟಿಸ್ ಕೊಟ್ಬಿಟ್ಟು ದುಡ್ಡಿರೋರ ಹತ್ರ ಒಂಥರ ನ್ಯಾಯ ಆಗ್ತಿದೆ, ದುಡ್ಡಿಲ್ದವ್ರ ಹತ್ರ ಇನ್ನೊಂಥರ ನ್ಯಾಯ ಆಗ್ತಿದೆ, ಪವರ್ ಇರೋರಿಗೆ ಒಂದು ನ್ಯಾಯ ಆಗಿದೆ, ಪವರ್ ಇಲ್ದವ್ರ ಹತ್ರ ಒಂದು ನ್ಯಾಯ ಆಗಿದೆ. ಈ ಥರದ್ದು ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆಥರ್ ಏನು ಹೇಳ್ತಾರೆ, ವೇ ಫಾರ್ವರ್ಡಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಲರ್ಟ್ ಆಗಿರಬೇಕು, ಅವೇರ್ನೆಸ್ ಉಂಟಿಸ್ ಮಾಡಬೇಕು ಈ ಥರದ ಬಗ್ಗೆ, ನಮ್ದು ಈ ಥರ ದೇಶ ಹಿಂಗೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಹಳೆ ಮೆಥಡನ್ನು ಏನು ಟ್ರೆಡಿಷನಲ್ ಮೆಥಡ್ಸ್ ಇನ್ವೆಸ್ಟಿಗೇಷನ್ ಇದೆಲ್ಲ ಏನಿದೆಯಲ್ಲ ಅದರಲ್ಲಿ ನಾವು ನಂಬಿಕೆ ಇಟ್ಕೊಂಡು ಅದೇ ರೀತಿಯಲ್ಲಿ ಮುಂದುವರಿಬೇಕು. ಜೊತೆಗೆ ಕಾಲಕ್ಕೆ ತಕ್ಕಂಥ ಕೆಲವೊಂದೊಂದು ನೆಸೆಸಿಟಿ ರಿಫಾರ್ಮ್ಸ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ ಈ ಆರ್ಟಿಕಲಲ್ಲಿ. ಇದು ಇಷ್ಟು ಹೇಳುತ್ತೆ ಇದ್ರ ಬಗ್ಗೆ. ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಅಂತೂ ವಂಡರ್ಫುಲ್ ಆರ್ಟಿಕಲ್ ಇದೆ, ಬಟ್ ಇದು ಸ್ವಲ್ಪ ಚಿಂತಾಜನಕವಾಗಿದೆ. ನಮ್ಮ ಇಂಡಿಯಾದವ್ರು ಚಿಂತೆ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ ಈ ಆರ್ಟಿಕಲಿಂದ. ಏನಂತಂದರೆ ದಿಸ್ ಫಸ್ಟ್ ಆಫ್ ಆಲ್ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ದ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್. ಅಂದರೆ ಯುರೋಪಿಯನ್ ಯೂನಿಯನ್ದು ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್ ಅಂತ ಏನಿದೆಯಲ್ಲ ಅದ್ರ ಹೆಂಗೆ ಇದನ್ನ ಮಾಡಬೇಕು, ಇಂಡಿಯಾದವ್ರು ಹೇಗೆ ಚಿಂತೆ ಮಾಡಬೇಕು ಇದ್ರ ಬಗ್ಗೆ. ಇದು ನಮ್ಮ GS3ನ ಕನ್ಸರ್ವೇಷನ್, ಪೊಲ್ಯೂಷನ್ ಮತ್ತು ಡಿಗ್ರೇಡೇಷನ್ ಇದರೊಳಗೆ ಬರುತ್ತೆ. ಆಮೇಲೆ ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಏನಂತಂದರೆ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸಿಸ್ಟಮ್ ಬಗ್ಗೆ ನೋಡ್ಕೊಳ್ಬೇಕು ಸ್ವಲ್ಪ. ಅದಾದಮೇಲೆ ಮೇನ್ಸ್ ಹೊತ್ತಿಂದ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಹೇಗೆ ಯುರೋಪಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮು ನಮ್ಮ ಇಂಡಿಯನ್ ಡೆವಲಪ್ಮೆಂಟಿಗೆ ಏನಕ್ಕೆ ಕನ್ಸರ್ನ್ ಆಗಿದೆ ಅದು ಮೇನ್ಸ್ ಹೊತ್ತಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಹೇಳೋದಾದರೆ, ಯುರೋಪಿಯನ್ ಯೂನಿಯನ್ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಒಂದು ಇದನ್ನು ಮಾಡಿದ್ದಾರೆ. ಅದೇನಂತ ಅಂದರೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ ಸೆಕ್ಟರ್ಗೆ ತುಂಬ ಹೊಡೆತ ಬೀಳ್ತಾ ಇದೆ. ಅದು ಎರಡು ಇದಾಗ್ತಾ ಇಲ್ಲ, ಮಿಕ್ಸ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಏನು ಹೇಳುತ್ತೆ ಮೆಕ್ಯಾನಿಸಮ್ ಅಂತಂದರೆ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಏನು ಹೇಳುತ್ತೆ ಅಂತಂದರೆ, ಏನು ಕಾರ್ಬನ್ ಯೂಸ್ ಅಂದರೆ ಕಾರ್ಬನ್ ಇಂಟೆನ್ಸಿವ್ ಇಂಪೋರ್ಟ್ಸ್ ಇರ್ತಾವಲ್ಲ ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು
ಹೇಳ್ತಾ ಇದ್ದಾರೆ ಯಾರು ಯುರೋಪಿಯನ್ ಯೂನಿಯನ್ ಅವರು. ಸೊ ಅದಕ್ಕೆ ಇಂಡಿಯಾಗೆ ಏನಾಗಿದೆ ಅಂತಂದರೆ ಕೆಲವೊಂದು ಲೀಗಲ್ ಚಾಲೆಂಜಸ್ ಬಂದಿದೆ. ಅದ್ರ ಜೊತೆಗೆ ಅವರು ನೆಗೋಸಿಯೇಷನ್ಗೆ ಕೂತ್ಕೋಬೇಕು ಜೊತೆಗೆ. ಅದಾದಮೇಲೆ ಕಾರ್ಬನ್ ಟ್ರೇಡಿಂಗ್ ಮೆಕ್ಯಾನಿಸಮ್ಸ್ನ ನಮ್ಮದೇ ಆದ ಕೆಲವೊಂದೊಂದು ಕಾರ್ಬನ್ ಟ್ರೇಡಿಂಗ್ ಮೆಕ್ಯಾನಿಸಮ್ಸ್ನ ಮಾಡ್ಕೋಬೇಕು. ಇದು ಈ ಆರ್ಟಿಕಲಲ್ಲಿ ಇಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ನಡೆದಿದೆ. ಸೊ ಇದರ ಹೈಲೈಟ್ಸ್ ಏನಪ್ಪ ಅಂತಂದರೆ, ಇವರು ಫಸ್ಟ್ ಆಫ್ ಆಲ್ ಯುನವ್ರು ಯಾಕೆ ಇದನ್ನು ತಂದಿದ್ದಾರೆ, ಈ ಮೆಕ್ಯಾನಿಸಮ್ ತಂದಿದ್ದಾರೆ ಅಂತಂದರೆ, ಅವರು 2030 ಸುಮಾರು 55% ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ನ ಕಮ್ಮಿ ಮಾಡಬೇಕು ಅಲ್ಲಿ ಅಂತಂದ್ಬಿಟ್ಟು ಈ ಮೆಕ್ಯಾನಿಸಮ್ನ ತಂದಿದ್ದಾರೆ. ಆದರೆ ಇಂಡಿಯಾಗೆ ಯಾಕೆ ಕನ್ಸರ್ನ್ ಅಂತಂದರೆ, ಇಂಡಿಯಾ ಇಸ್ ಅ ಟಾಪ್ ಎಕ್ಸ್ಪೋರ್ಟರ್ ಟು ಹಾಗಾಗಿ ಸ್ಟೀಲ್ ಸೆಕ್ಟರು ಮತ್ತು ಬೇರೆ ಬೇರೆ ಕೆಲವು ಅದರ್ ಸೆಕ್ಟರ್ಸ್ಗೆ ಇದು ತುಂಬ ಹೊಡೆತ ಬೀಳುತ್ತೆ ಈ ಥರದೊಂದು ಇದಾಗಿರೋದ್ರಿಂದ. ಅದಕ್ಕೆ ಆಮೇಲೆ ಇಂಡಿಯಾಗೆ ಇನ್ನೊಂದು ಏನಪ್ಪ ಅಂತಂದರೆ, ತಂದೆ ಆದ ಸ್ವಂತ ಒಂದು ಕಾರ್ಬನ್ ಟ್ರೇಡಿಂಗ್ ಮೆಕ್ಯಾನಿಸಮ್ಸ್ನ ಇದನ್ನು ಮಾಡ್ಕೊಳಕ್ಕೆ, ಅದು ಯಾಕೆಂದರೆ ಪ್ಯಾರಿಸ್ ಕ್ಲೈಮೇಟಿಗೆ ಇದನ್ನು ಮಾಡ್ಕೊಳಕ್ಕೆ, ಕ್ಲೈಮೇಟ್ ಚೇಂಜು ಮತ್ತು ಕ್ಲೀನ್ ಎನರ್ಜಿ ಮಾಡೋಕ್ಕೆ ತುಂಬಾ ಕಮ್ಮಿ ಟೈಮ್ ಇದೆ. ಸೊ ಹಾಗಾಗಿ ಇಂಡಿಯಾಗೆ ಅದು ಇದಾಗಿದೆ. ಇನ್ನು ಚಾಲೆಂಜಸ್ ಏನಂತಂದರೆ, ಅದನ್ನು ಹೇಳಿದ್ ನೋಡಿ, ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ನ ಇದರ ನೆಗೆಟಿವ್ ಇಂಪ್ಯಾಕ್ಟ್ಸಿಂದ ಪ್ರೊಟೆಕ್ಟ್ ಮಾಡಬೇಕು, ಅದೊಂದು ಚಾಲೆಂಜು. ಅದರ ಜೊತೆಗೆ ತುಂಬ ಕಮ್ಮಿ ಟೈಮ್ ಇರುತ್ತೆ ಪ್ಯಾರಿಸ್ ಅಗ್ರಿಮೆಂಟಿಗೆ ಅಲೈನ್ ಮಾಡ್ಕೊಳಕ್ಕೆ. ಸೊ ಇದು ಇಷ್ಟು ಚಾಲೆಂಜಸ್ ಇದೆ ಇಂಡಿಯಾಗೆ. ನೆಕ್ಸ್ಟ್ ನಾವು ವೇವ್ ಫಾರ್ವರ್ಡ್ ಅದಕ್ಕೆ ಆಥರ್ ಏನು ಹೇಳಿದಾರಪ್ಪ ಅಂತಂದರೆ, ಹೋಗ್ರಿ ಜೊತೆ ನೆಗೋಸಿಯೇಷನ್ ಕೂತ್ಕೊಳ್ರಿ, ಪ್ರಾಗ್ಮ್ಯಾಟಿಕ್ ಸೊಲ್ಯೂಷನ್ ತೊಗೊಂಬರ್ರಿ, ಆಯ್ತಪ್ಪ ನೀವು ಏನು ಟ್ಯಾಕ್ಸ್ ಹಾಕ್ತಿರಲ್ಲ ಆ ಫಂಡನ್ನು ನಮ್ಮ ಇಂಡಿಯಾದಲ್ಲಿ ಕ್ಲೀನ್ ಎನರ್ಜಿಗೆ ಏನು ಇದನ್ನು ಮಾಡ್ತೀವಲ್ಲ ಅಂತ ಓಕೆ ನೀವು ಇದನ್ನು ಫಂಡ್ ಮಾಡಿರಿ, ಆ ಥರದೊಂದು ಏನೋ ಒಂದು ಪ್ರಾಗ್ಮ್ಯಾಟಿಕ್ ಸೊಲ್ಯೂಷನ್ ಎತ್ಕೊಂಬರ್ರಿ, ಹೋಗ್ರಿ ನೆಗೋಸಿಯೇಷನ್ಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಾದಮೇಲೆ ಬೇಗ ಆ್ಯಕ್ಷನ್ ತೊಗೊಳ್ರಿ. ಅದೇ ಗತೆ ನೀವು ಕೂತು ನಾನು ಅಲ್ಲಿ ಡಿಬೇಟ್ ಮಾಡ್ತೀನಿ, ಇಲ್ಲಿ ಡಿಬೇಟ್ ಮಾಡ್ತೀನಿ, ಆಪೋಸಿಷನ್ ಅವ್ರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದನ್ನು ಬಿಟ್ಬಿಟ್ಟು ಬೇಗ ಸ್ವಿಫ್ಟ್ ಆ್ಯಕ್ಷನ್ ತೊಗೊಂಬಿಟ್ಟು ಕಾರ್ಬನ್ ಟ್ಯಾಕ್ಸ್ ಮೆಜರ್ಸ್ನ ತಂದುಬಿಟ್ಟು ಬೇಗ ಪ್ಯಾರಿಸ್ ಅಗ್ರಿಮೆಂಟ್ ಜೊತೆಗೂ ಅಲೈನ್ ಮಾಡ್ಕೊಳ್ರಿ ಅಂತಂದ್ಬಿಟ್ಟು ಆಥರು ಈ ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ನಮ್ಮ GS3ನ ಕನ್ಸರ್ವೇಷನ್, ಕ್ಲೈಮೇಟ್ ಚೇಂಜ್, ಪೊಲ್ಯೂಷನ್ ಇದರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ಇದು ಏನಪ್ಪ ಅಂದರೆ, ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟು. ಹಾಗೆ ನಮ್ಮ ಮೇನ್ಸ್ GS3 ಇಂಡಿಯನ್ ಎಕಾನಮಿಯಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಏನಿದೆಯಲ್ಲ ಅಲ್ಲೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನು ಅಂತಂದರೆ, ಎಕ್ಸ್ಪ್ಲೋರಿಂಗ್ ಇಂಡಿಯಾ ಡೈವರ್ಸ್ ಕಲ್ಚರಲ್ ಹೆರಿಟೇಜ್ ಥ್ರೂ GI ಟ್ಯಾಕ್ಸ್ ಅಂತ. ಅಂದರೆ ನಮ್ಮ ಇಂಡಿಯಾದ ಡೈವರ್ಸ್ ಕಲ್ಚರ್ ಹೆರಿಟೇಜ್ನ GI ಟ್ಯಾಕ್ಸ್ ಮುಖಾಂತರ ನೋಡ್ಬೋದು. ಯಾಕೆ ಅಂದರೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇತ್ತೀಚೆಗೆ ಸುಮಾರು 17 ಡೈವರ್ಸ್ ಪ್ರಾಡಕ್ಟ್ಸ್ಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಓಕೆ, ಇನ್ನು ನಿಮಗೆಲ್ಲರಿಗೂ GI ಟ್ಯಾಕ್ಸ್ ಅಂದರೆ, ಆಮೇಲೆ ಇನ್ನೊಂದು ಹೇಳ್ತೀನಿ, GI ಟ್ಯಾಕ್ಸು ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಂದ ಹಿಡಿದ್ಬಿಟ್ಟು ಎಲ್ಲ ಒಂದು ಸಣ್ಣ ಒಂದು ಇದ್ರ ತನಕನೂ ಅದರಲ್ಲಿ ಏನಾದರೂ ಯೂನಿಕ್ನೆಸ್ ಅದೆಲ್ಲ ಇತ್ತು ಅಂತಂದರೆ ಎಲ್ಲರಿಗೂ ಎಲ್ಲದಕ್ಕೂ GI ಟ್ಯಾಕ್ಸ್ ಕೊಡ್ತಾರೆ. ಇನ್ನು GI ಟ್ಯಾಕ್ಸ್ ಅಂತಂದರೆ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಜಿಯೋಗ್ರಫಿಕಲ್ ಲೊಕೇಶನ್ ಇರಬೇಕು, ಆರಿಜಿನ್ ಇರಬೇಕು, ಇಂಥ ಜಾಗದಲ್ಲಿ ಇದಾಗುತ್ತೆ ಅಂತ ಒಂದು ಆರಿಜಿನ್ ಇರಬೇಕು. ಅದ್ರ ಜೊತೆಗೆ ಯೂನಿಕ್ ಕ್ವಾಲಿಟೀಸ್ ಮತ್ತು ರೆಪ್ಯುಟೇಷನ್ ಇರಬೇಕು ಅದಕ್ಕೆ. ಅದ್ರ ಜೊತೆಗೆ ಇದನ್ನು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, ಟ್ರೇಡರ್ಸು, ಅಸೋಸಿಯೇಷನ್ ಅವರು, ಆರ್ಗನೈಸೇಷನ್ಸು ಇವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನೊಂದು ಮೂಲಭೂತ ಏನಂದರೆ, ಪ್ರಿಲಿಮ್ಸಲ್ಲಿ ಕೆಲವೊಂದ್ಸತಿ ಟ್ರ್ಯಾಪ್ ಮಾಡ್ತಾರೆ. ಏನು ಟ್ರ್ಯಾಪ್ ಮಾಡ್ತಾರೆ ಅಂತಂದರೆ, ರಾ ಮೆಟೀರಿಯಲ್ಸ್ ಎಲ್ಲಿಂದನೋ ಆಗಿದ್ದು ಜಿಯೋಗ್ರಫಿಕಲ್ ಆರಿಜಿನ್ನು ಯೂನಿಕ್ ಆಗಿದ್ದು ಪ್ರಾಡಕ್ಟ್ ಯೂನಿಕ್ ಆಗಿತ್ತು ಅಂತಂದರೆ ನಾವು ಇದಕ್ಕೆ GI ಟ್ಯಾಗ್ ಕೊಡ್ಬೋದಾ ಅಂತ ಪ್ರಿಲಿಮ್ಸಲ್ಲಿ ಕ್ವಶನ್ ಬರ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ರಾ ಮೆಟೀರಿಯಲ್ಸು ಎಲ್ಲಿಂದನಾದರೂ ಹಾಕೋದು ಕೂಡ ಅದಕ್ಕೆ ದೋಖ ಇಲ್ಲ. GI ಟ್ಯಾಗ್ ಅದಕ್ಕೆ ಕೊಡ್ಬೋದು. ನೀವು ಎಲ್ಲಿಂದನಾದರೂ ರಾ ಮೆಟೀರಿಯಲ್ಸ್ ತಂದರೂ ಕೂಡ ಅದಕ್ಕೆ ಇದನ್ನು ಮಾಡ್ಬೋದು. ಇದು ಇಷ್ಟಿತ್ತು. ಇನ್ನು ಇದ್ರ ಜೊತೆಗೆ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟಿದೆ, ತಮಿಳ್ನಾಡಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಫ್ಯಾಕ್ಚುಯಲ್ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ, ನೋಡ್ತಾ ಹೋಗಿದ್ದೇನೆ. ಓಕೆ, ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ನೆಕ್ಸ್ಟ್ ಇಷ್ಟು ಇವತ್ತಿನ ಪೇಪರಲ್ಲಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ನನಗೆ ಕಂಡು ಬಂದಿದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಷ್ಟು ಹೇಳ್ತಾ ಇವತ್ತಿನ ಕ್ವಶನಿಗೆ ಬರೋಣ. ಆಮೇಲೆ ನೀವೆಲ್ಲರೂ ಕೇಳಿದ್ರಿ, ಸರ್ ಇಂಗ್ಲೀಷಲ್ಲಿ ಅಷ್ಟೇ ಕ್ವಶನ್ ಹಾಕ್ತಾ ಇದ್ದೀರಾ, ದಯಮಾಡಿ ಕನ್ನಡದಲ್ಲೂ ಕೂಡ ಕ್ವಶನ್ ಹಾಕಿ ಅಂತ ಅಂದ್ಬಿಟ್ಟು ಎಲ್ಲರೂ ಇದನ್ನು ಮಾಡಿದ್ರಿ. ಸೊ ಹಂಗಾಗಿ ಇವತ್ತು ಕನ್ನಡದಲ್ಲೂ ಕೂಡ ಕ್ವಶನ್ ಇದೆ. ಇವತ್ತಿನ ಕ್ವಶನ್ ಏನಪ್ಪ ಅಂತಂದರೆ, ಈ ಆರ್ಟಿಕಲ್ ಇವ್ನಿಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಕನ್ಸರ್ವೇಷನ್, ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್, ಅಂಡರ್ಸ್ಟ್ಯಾಂಡಿಂಗ್ ದ ಯೂಸ್ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್, ಇದ್ರ ಬೇಸಿಸ್ ಮೇಲೆ ಇವತ್ತಿನ ಕ್ವಶನ್ ಏನಂದರೆ, ಇವ್ಯಾಲ್ಯೂಯೇಟ್ ದ ವಯಬಿಲಿಟಿ ಆಫ್ ಕಾರ್ಬನ್ ಟ್ಯಾಕ್ಸ್ ಆಸ್ ಅ ಪಾಲಿಸಿ ಟೂಲ್ ಫಾರ್ ಕರ್ಬಿಂಗ್ ಎಮಿಷನ್ಸ್ ಇನ್ ಇಂಡಿಯಾ, ಕನ್ಸಿಡರಿಂಗ್ ಇಟ್ಸ್ ಎಕನಾಮಿಕ್ ಎಫಿಕಸಿ ಆ್ಯಂಡ್ ಪೊಟೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಇಂಪ್ಯಾಕ್ಟ್ಸ್. 150 ವರ್ಡ್ಸಿಗೆ 10 ಮಾರ್ಕ್ಸಿಗೆ ಬರೀಬೇಕು. ಇನ್ನು ಕನ್ನಡದಲ್ಲಿ ಹೇಳೋದಾದರೆ, ಕಾರ್ಬನ್ ತೆರಿಗೆಯ ಕಾರ್ಯಸಾಧ್ಯತೆಯನ್ನು ಭಾರತದಲ್ಲಿ ಹೊರಸೂಸುವಿಕೆಯನ್ನು ನಿಗ್ರಹಿಸುವ ಒಂದು ನೀತಿ ಸಾಧನವಾಗಿ ಮೌಲ್ಯಮಾಪನ ಮಾಡಿ ಅದರ ಆರ್ಥಿಕ ಪ್ರಾಮಾಣಿಕತ್ವ ಮತ್ತು ಸಂಭಾವ್ಯ ವಿತರಣಾ ಪರಿಣಾಮಗಳನ್ನು ಪರಿಗಣಿಸಿ. ಓಕೆ, ಇದು ಕನ್ನಡದಲ್ಲಿ ಕ್ವಶನ್ ಇದೆ, ಇಂಗ್ಲೀಷಲ್ಲೂ ಕ್ವಶನ್ ಇದೆ. ಇದಕ್ಕೆ ನೀವು ಆನ್ಸರ್ ಬರೆದು ಹಾಕಿದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಲು ಅಥವಾ ನಮ್ಮ ಆ್ಯಪ್ ಏನಿದೆಯಲ್ಲ ಹಾಕಿದರೆ ನಿಮಗೆ ಫ್ರೀ ಇವ್ಯಾಲ್ಯೂಯೇಷನ್ ಮಾಡ್ಕೊಡೋಕ್ಕಾಗ್ತದೆ. ಇದನ್ನಿಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಥ್ಯಾಂಕ್ ಯು. ನಾಳೆ ಮತ್ತೆ ಫುಲ್ ಎಲ್ಲ ಹೊಸ ಆರ್ಟಿಕಲ್ಸು, ಒಳ್ಳೆ ಎಡಿಟೋರಿಯಲ್ಸಿಂದ ನಿಮ್ಮ ಹತ್ರ ಬರ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.